ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮಾರಾಟವಾಗ್ತಿದೆ ಗರ್ಭಪಾತ ಮಾತ್ರೆಗಳು. ಆಸ್ಪತ್ರೆಯ ಅವಶ್ಯಕತೆ ಇಲ್ಲ, ಇಲ್ಲಿ ಮೆಡಿಕಲ್ಗಳೇ ಆಸ್ಪತ್ರೆಗಳು. ಯಾವುದೇ ಡಾಕ್ಟರ್ನ ಅವಶ್ಯಕತೆ ಇಲ್ಲ, ಮೆಡಿಕಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೇ ನುರಿತ ವೈದ್ಯರುಗಳು. ಮಂಡ್ಯದಲ್ಲಿ ನಡೆದ ಭ್ರೂಣಲಿಂಗ ಪತ್ತೆ ಮಾಸುವ ಮುನ್ನವೇ ಹೊಸಕೋಟೆಯ ಕೆಲ ಮೆಡಿಕಲ್ ಶಾಪ್ನಲ್ಲಿ ಈ ತರಹದ ದಂಧೆ ಶುರು. ಎಕೆ ನ್ಯೂಸ್ ಮಾಹಿತಿ ನೀಡಿದ್ರೂ ಕೂಡ ಆರೋಗ್ಯಾಧಿಕಾರಿಗಳು ಯೋಚನೆ ಮಾಡ್ತಾ ಇರೋದು ಯಾಕೆ? ಇವರು ಕೊಡುವ ಎಂಜಿಲು ಆಸೆಗೆ ಕೈಬಿಟ್ರ ಅಧಿಕಾರಿಗಳು. ಆರೋಗ್ಯ ಮಂತ್ರಿಗಳಿಗೂ ಈ ವಿಷಯ ಗೊತ್ತಿಲ್ವಾ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು? ಆರೋಗ್ಯ ಮಂತ್ರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಅಧಿಕಾರಿಗಳ ಶ್ರೀರಕ್ಷೆಯಲ್ಲೇ ನಡೀತಾ ಇದೆಯಾ ಗರ್ಭಪಾತದಂತಹ ಅಪಾಯಕಾರಿ ಮಾತ್ರೆಗಳ ಮಾರಾಟ? ಹಾಗಿದ್ರೆ ಅಧಿಕಾರಿಗಳ ಜೇಬಿಗೆ ತಲುಪ್ತಾ ಇರೋದಾದ್ರೂ ಎಷ್ಟು? ಹೌದು, ಇಂತಹದ್ದೊಂದು ಅನುಮಾನ ಸೃಷ್ಟಿಯಾಗ್ತಾ ಇರುವಂತದ್ದು ಹೊಸಕೋಟೆಗೆ ಸಂಬಂಧಪಟ್ಟ ಮೆಡಿಕಲ್ಗಳಲ್ಲಿ. ದುಬಾರಿ ಬೆಲೆಗೆ ಮಾರಾಟವಾಗ್ತಾ ಇರುವಂತಹ ಅಪಾಯಕಾರಿ ಗರ್ಭಪಾತದಂತಹ ಮಾತ್ರೆಗಳು ತಿರುಮಲ ಮೆಡಿಕಲ್, ಚೌಡೇಶ್ವರಿ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್, ಕ್ರಮಾ ಮೆಡಿಕಲ್, ವಿದ್ಯಾಶ್ರೀ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್, ಈ ಮೆಡಿಕಲ್ಗಳಲ್ಲಿ ಯಾವುದೇ ಎಗ್ಗಿಲ್ಲದೆ ಮಾತ್ರೆಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಡಾಕ್ಟರ್ಗಳ ಸಲಹೆ ಇಲ್ಲದೆ ಇಲ್ಲಿ ಮಾತ್ರೆಗಳು ಮಾರಾಟ ಆಗುತ್ತೆ. ಗರ್ಭಪಾತದಂತಹ ಅಪಾಯಕಾರಿ ಮಾತ್ರೆಗಳು ತಾಯಿ ಮಗುವಿನ ಪ್ರಾಣವನ್ನೇ ತೆಗೆಯುವ ಅಪಾಯಕಾರಿ ಮಾತ್ರೆಗಳಾಗಿದೆ. ಜನರ ಜೀವದ ಜೊತೆ ಆಟವಾಡ್ತಾ ಇರುವಂತಹ ಇಂತಹ ಮೆಡಿಕಲ್ಗಳ ವಿರುದ್ಧ ದೂರು ಸಲ್ಲಿಸಿದ್ರು ಕೂಡ ಅಧಿಕಾರಿಗಳಿಂದ ಸಿಗುವಂಥದ್ದು ಉಡಾಫೆ ಉತ್ತರ. ನಾವು ನೋಟಿಸ್ ನೀಡಿದ್ದೇವೆ, 7 ದಿನಗಳ ಕಾಲ ಅವಕಾಶ ನೀಡಿದ್ದೇವೆ, ಅವರಿಂದ ಉತ್ತರವನ್ನ ಪಡೆಯುತ್ತೇವೆ ಅನ್ನುವಂಥ ಉತ್ತರ ಸಿಕ್ಕಿತೆ ಎಂದು ವಿಚಾರಿಸಿದ ನಂತರ ಹೌದು, ಅವರು ಮಾಡಿರುವಂಥದ್ದು ತಪ್ಪು, ಅವರಿಂದ ಯಾವುದೇ ಸಮಂಜಸ ಉತ್ತರ ದೊರೆತಿಲ್ಲ, ಅನೇಕ ಲೋಪದೋಷಗಳು ಕಂಡುಬಂದಿದೆ. ಆ ತಪ್ಪಿಗಾಗಿ ನಾವು ಕೇವಲ 2 ದಿನಗಳ ಕಾಲ ಮೆಡಿಕಲ್ಗಳನ್ನ ಹಾಗೂ ಅದರ ಲೈಸೆನ್ಸ್ಗಳನ್ನ ರದ್ದುಗೊಳಿಸಿದ್ದೇವೆ. ನಂತರ ಅವರು ಆರಾಮಾಗಿ ಗರ್ಭಪಾತದಂತಹ ಅಪಾಯಕಾರಿ ಮಾತ್ರೆಗಳನ್ನ ಮಾರಾಟ ಮಾಡಿಕೊಳ್ಳಬಹುದು ಎನ್ನುವ ಹಾಗಿದೆ ಅವರ ಉತ್ತರ. ಇದು ಕಾನೂನಾಗಿದೆ ಅಂತಲೂ ಕೂಡ ಉತ್ತರವನ್ನ ಕೊಡ್ತಾರೆ ನಮ್ಮ ಅಧಿಕಾರಿ ವರ್ಗದವರು. ಹಾಗಿದ್ರೆ ಇಲ್ಲಿ ನಡೀತಾ ಇರೋದಾದ್ರೂ ಏನು? ತಾಯಿ ಮಗುವಿನ ಆರೋಗ್ಯವನ್ನ ಹಾಗೂ ಅವರ ಪ್ರಾಣವನ್ನ ತೆಗೆಯುವಂತಹ ಗರ್ಭಪಾತದಂತಹ ಅಪಾಯಕಾರಿ ಮಾತ್ರೆಯನ್ನ ಮಾರಾಟ ಮಾಡುವ ಇಂತಹ ಮೆಡಿಕಲ್ಗಳಿಗೆ 2 ದಿನದ ಅಮಾನತ್ತು ಸಾಕೆ. ಗರ್ಭಪಾತದಂತಹ ಅಪಾಯಕಾರಿ ಮಾತ್ರೆಗಳನ್ನ ಎಗ್ಗಿಲ್ಲದೆ ಮಾರಾಟ ಮಾಡುವಂತಹ ಮೆಡಿಕಲ್ಗಳಿಗೆ ಕೇವಲ 2 ದಿನದ ಅಮಾನತ್ತು. ಮೆಡಿಕಲ್ಗಳಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾರ ಅಧಿಕಾರಿ ವರ್ಗ ಅನ್ನುವಂಥ ಪ್ರಶ್ನೆ ಮೂಡಿಸುತ್ತೆ. ತಾಯಿ ಮಗುವಿನ ಜೀವದ ಜೊತೆಯಲ್ಲಿ ಆಟವಾಡ್ತಾ ಇರುವಂತಹ ಮೆಡಿಕಲ್ಗಳ ಅಸಲಿ ಕಹಾನಿಯನ್ನ ಸಾಕ್ಷಿ ಸಮೇತವಾಗಿ ಮುಂದಿಟ್ಟರು ಕೂಡ ಕೇವಲ 2 ದಿನದ ಪರವಾನಗಿ ಅಮಾನತು ಮಾಡಿದರೆ ಸಾಕ? ಹಾಗಿದ್ರೆ ಅಧಿಕಾರಿಗಳು ಕಠಿಣ ಶಿಕ್ಷೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಪ್ರಾಣನೇ ಹೋಗ್ಬೇಕಾ? ಒಂದಷ್ಟು ತಾಯಿ ಮಗುವಿನ ಪ್ರಾಣ ಹೋದ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಠಿಣ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತೆ ಕಾಣ್ತಾ ಇದೆ. ಅದಕ್ಕಾಗಿ ಕೆಲವು ಪ್ರಾಣಗಳು ಹೋಗ್ಬೇಕಾಗಿದೆ ಅನ್ನಿಸ್ತಾ ಇದೆ. ಅಲ್ಲಿಯವರೆಗೂ ಕೂಡ ಅಧಿಕಾರಿಗಳಿಗೆ ಇದೊಂದು ಚಿಕ್ಕ ಸಾಮಾನ್ಯ ವಿಷಯದಂತೆ ತೋರುತ್ತೆ ಅಂತ ಕಾಣ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ತಾರ ಅಧಿಕಾರಿ ವರ್ಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಅಮೃತ ಜಯರಾಮ್.